ತಾಲೂಕು ಕಾಗವಾಡ ತಾಲೂಕಿನ ಕರೆಂಟ್ ಸಮಸ್ಯೆ ಆಗಿರಬಹುದು, ನಿಮ್ಮೆಲ್ಲರ ಕಬ್ಬಿನ ಸಮಸ್ಯೆಯನ್ನ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿರ್ತಕ್ಕಂತ ನಮ್ಮ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯನವರು ಬಂದರೆ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೇವೆ. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವ್ರು ಹಂದಿಗುಂದು ಗ್ರಾಮದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತೀವಿ. ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಯಾವತ್ತು ರೈತ ಬಂಧುಗಳೇ, ಪರಮ ಪೂಜ್ಯರೇ ಹಾಗೂ ರೈತ ಮುಖಂಡರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ರೈತ ಬಂಧುಗಳೇ, ಒಂದು ಬಹಳ ವಿಶೇಷ, ಒಂದೊಂದು ಊರುಗಳು ಒಂದೊಂದು ಕಾರಣಕ್ಕೆ ಪ್ರಸಿದ್ಧಿ ಆಗ್ತಾವ, ಒಂದೊಂದು ಕಾರಣಕ್ಕೆ ಒಂದೊಂದು ಊರ ಹೆಸರು ಪ್ರಸಿದ್ಧಿ ಆಗ್ತದ. ಆದ್ರೆ ಗುರ್ಲಾಪುರ ಗ್ರಾಮ ಬರೇ ಕರ್ನಾಟಕ ಅಲ್ಲ, ಇಡೀ ಭಾರತದ ಗಮನ ಸೆಳೆದಿದ್ರೆ ಅದು ರೈತ ಹೋರಾಟಕ್ಕಾಗಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ, ಅಭಿಮಾನ ಅಂತಕ್ಕಂಥದ್ದು. ಇವತ್ತ ನನಗೆ ಬಹಳ, ನಿನ್ನೆ ನಾನು 200 ರೈತ ಸಂಘದ ಕಾರ್ಯಕ್ರಮಗಳಿಗೆ ಹೋಗಿ ಬಂದೆ. ನಮ್ಮ ಚುಕ್ಕಿ ನಂಜುಂಡಸ್ವಾಮಿ ಅವರು ಬಂದಾರ, ಹಂದಿಗುಂದ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ರೈತ ಸಮಾವೇಶ ಮಾಡಿದಾಗ ಬಂದಿದ್ರು. ನಿಜವಾಗ್ಲೂ ನಮ್ಮ ಶಶಿಕಾಂತ್ ಗುರೂಜಿ ಅವರು ಹೇಳಿದ ಹಾಗೆ ಬಹುಶಃ ಇವತ್ತು ಕರ್ನಾಟಕದೊಳಗ ರೈತನ ಧ್ವನಿ ಮೊಟ್ಟ ಮೊದಲಿಗೆ ಕರ್ನಾಟಕವನ್ನ ಮುಟ್ಟಿರ್ತಕ್ಕಂಥ ಧ್ವನಿ ಯಾವುದಾದ್ರೂ ಇದ್ರೆ ಅದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಧ್ವನಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ, ಅಭಿಮಾನ ಅಂತಕ್ಕಂಥದ್ದು. ಇವತ್ತ ಏನಾಗಿತ್ತು ಇಲ್ಲಿ ತನ ಅಂದ್ರೆ ರೈತರಲ್ಲಿ ಸಂಘಟನೆ ಇರಲಿಲ್ಲ, ಎಲ್ಲರಿಗೂ ತಿಳುವಳಿಕೆ ಇತ್ತು, ಆದ್ರೆ ಸಂಘಟನೆ ಇರಲಿಲ್ಲ. ಆ ಸಂಘಟನೆಯನ್ನ ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು, ಎಷ್ಟು ವ್ಯವಸ್ಥಿತವಾಗಿ ಈ ಹೋರಾಟವನ್ನ ಮುನ್ನಡೆಸಬಹುದು, ಬಹಳ ಕಷ್ಟದ. ನಾನು ಬಂದಾಗಿಂದ ನೋಡಕತ್ತೇನೆ ಶಶಿಕಾಂತ್ ಗುರೂಜಿ ಅವರು ನಿಮಗೆ ಹೇಳಿ ಕುಂಡ್ರಿಸುದ ಒಂದು ದೊಡ್ಡ ಕೆಸರತ್ತು. ಇಷ್ಟು ಕಷ್ಟ ಅಲ್ಲ, ಇದೆಲ್ಲವನ್ನ ಸಂಭಾಳಿಸಿ ಆ ಒಂದು ಹೋರಾಟವನ್ನ ಮುಂದೆ ತಗೊಂಡು ಹೋಗುದೇನಿದೆಯಲ್ಲ ಅದು ಸಣ್ಣದಲ್ಲ. ಇವತ್ತು 9 ದಿವಸಗಳಲ್ಲಿ 9ನೇ ದಿವಸ ಇವತ್ತ ಇಲ್ಲಿಯವರೆಗೂ ಹೋರಾಟಕ್ಕ ಒಂದು ಕಪ್ಪು ಚುಕ್ಕಿ ಬಂದಿಲ್ಲ ಅಂತಂದ್ರೆ ಅದು ರೈತ ಮುಖಂಡರ ಒಂದು ಕಿಮ್ಮತ್ತು, ಅವರ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೆನಪಿಟ್ಕೊಳ್ರಿ, ಹೋರಾಟವನ್ನ ಹದಗೆಡಿಸುವ ಸಲುವಾಗಿ ಬಹಳಷ್ಟು ತಂತ್ರಗಳಿರ್ತಾವ. ಯಾರೋ ಬೇರೆದವ್ರ ಕಲ್ಲು ಒಗದ ಎಲ್ಲ ನಾವು ಮುದೋಳದೊಳಗ SAP ಕಾಯ್ದೆ ಸಂಬಂಧ, ಆಮೇಲೆ ವಿಧಾನಸೌಧದ ಮುಂದೆ SAP ಕಾಯ್ದೆ ಸಂಬಂಧ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡುವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಕುತಂತ್ರ ಮಾಡಿದ್ರು. ನಮಗೆಲ್ಲ ಹೇಳಿದ್ರು, ಸ್ವಾಮಿಗಳು ನೀವು ಹೊಳ್ಳಿ ಹೋಗಿ ಮಠ ಮುಟ್ಟುದ ವಜ್ಜೆ ಐತಿ ಅಂತ ಹೇಳಿದ್ರು ನನಗ. ನಾ ಹೇಳಿ ಮಠದಾಗ ಏನ್ ನಂದೇನು ಅಳಾಕತ್ತಿಲ್ಲ, ಇಲ್ಲೇನು ಹೊಂಟಿಲ್ಲ, ನಾನು ಅಲ್ಲಿದ್ರು ಅಷ್ಟ ಇಲ್ಲಿದ್ರು ಅಷ್ಟ, ಎಲ್ಲಿದ್ರು ನಾವು ಅದೇ ಅಂತ. ಆದ್ರೆ ಅರ್ಥ ಮಾಡ್ಕೊಳ್ಬೇಕು, ಇವತ್ತ ನನಗೆ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಇದನ್ನು ನಾವು ಸಂಭ್ರಮ ಪಡ್ತಾ ಇಲ್ಲ, ಇದನ್ನು ನಾವು ಖುಷಿ ಪಡ್ತಾ ಇಲ್ಲ. ನಮ್ಮ ನಾಡಿನ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಬಿಸಿಲೊಳಗೆ ಬಂದು ಇಲ್ಲಿ ಕೂತು ರೇಟ್ ಕೊಡ್ರಿ ಅಂತ ಕೇಳುವಂತ ದುರ್ದಶೆ ಬಂದದಲ್ಲ. ಈ ದುರ್ದಶೆಯನ್ನು ತಂದಾರಲ್ಲ, ಇಂಥ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇಂಥ ಸರ್ಕಾರಗಳು ಉಳಿಬಾರ್ದು. ಯಾವ ನಿಮ್ಗೊಂದು ಮಾತು ಹೇಳ್ತೀನಿ, ನನಗೆ ಕಾಂಗ್ರೆಸ್ ಬಿಜೆಪಿ ಓದ್ ಬೆಂಕಿ ಹತ್ರ ನನಗೆ ಅದು ಬೇಕಾಗಿಲ್ಲ. ಯಾವ ಪಕ್ಷನೂ ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ಯಾವ ಪಕ್ಷ ಆಗ್ತತಿ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಯಾರು ನಿಜವಾದ ರೈತರ ಕಲ್ದಿ. ಇವತ್ತು ಕೆಲವು ಮಂದಿ ಹಸಿರು ಟವಲ್ ಹಾಕೊಂಡು ನಾವು ರೈತ ಪರವಾಗಿರ್ತಕ್ಕಂಥವ್ರು ಅಂತೇಳಿ ಪೋಸ್ಟ್ ಕೊಡಾಗತ್ತಾರ. ಹಸಿರು ಟವಲ್ ಹಾಕೊಂಡು ಕೂಡಲೇ ನೀವು ರೈತ ಪರ ಆಗೋದಾ? ಒಂದು ಕೆಲಸ ಮಾಡ್ಬೇಕು, ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟುವಂತ ನಿರ್ಧಾರವನ್ನ ಯಾರು ತರ್ತೀರಿ ಅವ್ರು ನಿಜವಾದ ಸರ್ಕಾರ, ಅವರು ರೈತರ ಸರ್ಕಾರ. ಇವೆಲ್ಲ ಹುಡುಗಾಟಿಗೆ ನಡೆದಾವ, ನೋಡಾಕತ್ತಿರ್ಲಿ ಹೆಂಗ್ ಆಟ ಆಡ್ತಿರ್ಲ ಸುಯಿ ಬಾ ಸಂಗಯ್ಯ.